ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ. ಫೆಬ್ರವರಿ 1 ಹತ್ತಿರ ಬರುತ್ತಿದ್ದಂತೆಯೇ ದೇಶದಾದ್ಯಂತ ಬಜೆಟ್ ಸದ್ದು ಜೋರಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ 2026 ಕೇಂದ್ರ ಬಜೆಟ್ ಮೇಲೆ ದೇಶದ ಅನ್ನದಾತರು ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಈ ಬಾರಿ ರೈತರ ಬ್ಯಾಂಕ್ ಖಾತೆಗೆ ಬರುವ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಹಣ ಏರಿಕೆಯಾಗುತ್ತಾ ಅನ್ನುವ ಚರ್ಚೆ ಈಗ ಗಲ್ಲಿಯಲ್ಲಿ ನಡೀತಾ ಇದೆ. ವರ್ಷಕ್ಕೆ ಸಿಗೋ 6,000 ರೂಪಾಯಿ ಸಹಾಯಧನವನ್ನ 8,000ಕ್ಕೆ ಏರಿಸಬೇಕು ಅನ್ನೋದು ರೈತರ ಬಲವಾದ ಬೇಡಿಕೆ. ಈ ಬಾರಿಯ ಬಜೆಟ್ನಲ್ಲಿ ಮೋದಿ ಸರ್ಕಾರ ರೈತರಿಗೆ ಈ ಬಿಗ್ ಸರ್ಪ್ರೈಸ್ ನೀಡುತ್ತಾ ಅನ್ನೋದು ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಜನವರಿ 28ರಿಂದ ಸಂಸತ್ ಅಧಿವೇಶನ ಆರಂಭ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ 6,000 ರೂಪಾಯಿಯಿಂದ 8,000 ರೂಪಾಯಿಗೆ ಏರಿಕೆಯ ಸಂಭವ. ಹೆಚ್ಚುತ್ತಿರುವ ಕೃಷಿ ವೆಚ್ಚ ಹಾಗೂ ಹಣದುಬ್ಬರ ಹಿನ್ನೆಲೆಯಲ್ಲಿ ಸಹಾಯಧನ ಹೆಚ್ಚಿಸಲು ರೈತರ ಆಗ್ರಹ. ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಕಂಗಾಲಾಗಿರುವ ಅನ್ನದಾತರು. ಕೇಂದ್ರ ಬಜೆಟ್ ಅಧಿವೇಶನಕ್ಕೆ ಈಗ ದಿನಗಣನೆ ಶುರುವಾಗಿದೆ. ಜನವರಿ 28ಕ್ಕೆ ಶುರುವಾಗುವ ಅಧಿವೇಶನದಲ್ಲಿ ಫೆಬ್ರವರಿ 1ರಂದು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಲಿದ್ದಾರೆ. ಈ ಬಾರಿ ಗ್ರಾಮೀಣ ಭಾಗದ ರೈತರು ಈ ಬಜೆಟ್ ಅನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ರೈತರಿಗೆ ಆಸರೆಯಾಗಿದ್ದ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಸರ್ಕಾರ ಈ ಬಾರಿ ಜಾಸ್ತಿ ಮಾಡುತ್ತೆ ಅನ್ನೋ ದೊಡ್ಡ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಕೃಷಿ ವೆಚ್ಚ ದುಬಾರಿಯಾಗಿರುವುದರಿಂದ ಈಗ ಸಿಕ್ತಿರೋ 6,000 ರೂಪಾಯಿ ಸಾಲಲ್ಲ ಅನ್ನೋದು ರೈತ ಸಂಘಟನೆಗಳ ವಾದ. ಸದ್ಯದ ಮಾಹಿತಿಯ ಪ್ರಕಾರ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಅರ್ಹ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಸಿಗ್ತಾ ಇದೆ. ಇದನ್ನ 3 ಸಮಾನ ಕಂತುಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗ್ತಾ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೀಜ, ರಸಗೊಬ್ಬರ, ಕೀಟನಾಶಕ ಅಷ್ಟೇ ಅಲ್ಲದೆ ಡೀಸೆಲ್ ಬೆಲೆ ಕೂಡ ಗಗನಕ್ಕೇರಿದೆ. ಈ ಎಲ್ಲಾ ಖರ್ಚುಗಳನ್ನು ನಿಭಾಯಿಸೋಕೆ ರೈತರಿಗೆ ಸಿಗುವ ಈ ಹಣ ಏನೇನೂ ಸಾಲದಾಗಿದೆ. ಹೀಗಾಗಿ ವಾರ್ಷಿಕ ಸಹಾಯಧನವನ್ನ 8,000 ರೂಪಾಯಿಗಳಿಗೆ ಹೆಚ್ಚಿಸೋದು ಅನಿವಾರ್ಯ ಅಂತ ಕೃಷಿ ತಜ್ಞರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಒಂದು ವೇಳೆ ಸರ್ಕಾರ ಈ ಬಾರಿ ಸಹಾಯಧನವನ್ನ 8,000ಕ್ಕೆ ಏರಿಸಿದ್ರೆ ಅದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ದೊಡ್ಡ ಆಸರೆ ಆಗಲಿದೆ. ಕೃಷಿಯಲ್ಲಿ ಹೂಡಿಕೆ ಮಾಡೋಕೆ ರೈತರು ಬೇರೆಯವರ ಹತ್ತಿರ ಸಾಲ ಮಾಡೋದು ಈ ಮೂಲಕ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಬಹುದು. 2018ರಲ್ಲಿ ಶುರುವಾದ ಯೋಜನೆ ಈಗಾಗಲೇ ಲಕ್ಷಾಂತರ ರೈತರಿಗೆ ಬೆನ್ನೆಲುಬಾಗಿ ನಿಂತಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರ ಬದುಕು ಹಸನಾಗಬೇಕು ಅಂದ್ರೆ ಇಂತಹ ನೇರ ನಗದು ವರ್ಗಾವಣೆ ಯೋಜನೆಗಳ ಮೊತ್ತವನ್ನ ಹೆಚ್ಚಿಸೋದು ತುಂಬಾ ಅಗತ್ಯ ಅಂತ ಕೇಳಿ ಬರ್ತಾ ಇದೆ. ಸರ್ಕಾರದಿಂದ ಈವರೆಗೆ ಯಾವುದೇ ಅಧಿಕೃತ ಘೋಷಣೆ ಬರೆದಿದ್ರೂ ಹಣಕಾಸು ಇಲಾಖೆಯ ಮೂಲಗಳ ಪ್ರಕಾರ ರೈತರಿಗೆ ಸಿಹಿ ಸುದ್ದಿ ಸಿಗೋ ಸಾಧ್ಯತೆಗಳು ದಟ್ಟವಾಗಿದೆ. ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು ಸರ್ಕಾರದ ಉದ್ದೇಶವಾಗಿರೋದ್ರಿಂದ ಅನ್ನದಾತನ ಮನ ಗೆಲ್ಲೋಕೆ ಈ ಬಾರಿ ಪಿಎಂ ಕಿಸಾನ್ ಮೊತ್ತವನ್ನ ಏರಿಕೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಬಜೆಟ್ನಲ್ಲಿ ಈ ಘೋಷಣೆ ಆದರೆ ಏಪ್ರಿಲ್ 1ರಿಂದಲೇ ಹೊಸ ದರ ಜಾರಿಗೆ ಬರಬಹುದು. ಒಟ್ಟಿನಲ್ಲಿ ಈ ಬಾರಿಯ ಬಜೆಟ್ ರೈತರ ಪಾಲಿಗೆ ಸಮ್ಮಾನ್ ತರುತ್ತಾ ಅಥವಾ ನಿರಾಸೆ ಮೂಡಿಸುತ್ತಾ ಅನ್ನೋದು ಫೆಬ್ರವರಿ 1ರವರೆಗೆ ಕಾದ್ ನೋಡಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.